ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವತ್ತು ಫಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಬರುತ್ತೆ ಅನ್ನೋದು ನನಗೂ ಕೂಡ ಸ್ವಲ್ಪ ನರ್ವಸ್ಸಲ್ಲಿದ್ದೀನಿ. ಸೊ ಯಾವ ರೀತಿ ಬರುತ್ತೋ ಅದೇ ರೀತಿಯೇ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನನ್ನ ವ್ಲಾಗಲ್ಲಿ ಇವತ್ತು ಏನೇನು ಕಂಟೆಂಟ್ ಇರುತ್ತೆ ಅಂತ ಅಂದರೆ ಲೈಫ್ ಸ್ಟೈಲ್ ಇರುತ್ತೆ, ಟ್ರಾವೆಲ್ ಇರುತ್ತೆ, ಜೊತೆಗೆ ಫುಡ್ ರಿವ್ಯೂ ಇರುತ್ತೆ, ಮತ್ತು ಹೋಟೆಲಲ್ಲಿ ಹೋಗಿ ಫುಡ್ ಟೇಸ್ಟ್ ಮಾಡಿ ರಿವ್ಯೂ ಮಾಡೋದಿರುತ್ತೆ. ಇಲ್ಲಾಂದರೆ ಮನೇಲಿ ಏನಾದರೂ ರೆಸಿಪೀಸ್ದು ವೀಡಿಯೋಸ್ ಇರುತ್ತೆ. ಜೊತೆಗಿಲ್ಲ ಏನಾದರೂ ಯುನೀಕಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಟಿಪ್ಸ್ ಏನಾದರೂ ಬೇಕು ಅಂತಂದರೂ ಕೂಡ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಇದೇ ರೀತಿ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡ್ತೀನಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇದು ಫಸ್ಟ್ ಡೇ, ಬಟ್ ಮಾಡಲೇಬೇಕು ಅಂತ ಚಾಲೆಂಜ್ ತೊಗೊಂಡು ನಮ್ಮ ಹಸ್ಬೆಂಡ್ ಹತ್ರ ಫೋನ್ ತೆಗೆಸ್ಕೊಂಡು EMIಗೂ ನಾನೇ ಪೇ ಮಾಡ್ತೀನಿ ಅಂತ ಹೇಳಿ ಲೈಕ್ ಕೊಲಾಬ್ರೇಷನ್ ಪ್ರಮೋಷನ್ಸ್ ಮಾಡಿ ಅರ್ನ್ ಮಾಡಿ ಈ EMI ಕಟ್ಟಿ ಫೋನ್ನ ತೊಗೊಂಡಿದ್ದೀನಿ. ಫುಲ್ ಅಮೌಂಟ್ ಏನು ಕೊಟ್ಟಿಲ್ಲ, EMI ಮಂತ್ಲಿ ಕಟ್ಟಬೇಕು ಅಂತ ತೊಗೊಂಡಿದ್ದೀನಿ. ಸೊ ಹಳೆ ಫೋನೆಲ್ಲ ನನ್ನಲ್ಲಿ ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಈ ಫೋನ್ ತೊಗೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ನಾನು ಈ ಫೋನ್ ತೊಗೊಂಡಿರೋದು. ಅಟ್ ಎನಿ ಕಾಸ್ಟ್ ನನ್ನ ಕೈಲಿ ತೀರಾ ಆಗಲ್ಲ ಅಂದಿದ್ದ ದಿನ ಮಾತ್ರ ನಾನು ಮಾಡಲ್ಲ. ಅದು ಬಿಟ್ಟರೆ ಎವ್ರಿ ಡೇ ನಾನು ಪೋಸ್ಟ್ ಮಾಡೇ ಮಾಡ್ತೀನಿ. ನನ್ನ ಟಾರ್ಗೆಟ್ ಇರೋದು 6 o'clock ಎಕ್ಸಾಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಅದು ಏನೇ ಪ್ರಾಬ್ಲಮ್ ಆಗಿದ್ರು ಅಂತ ಕೂಡ. ಬಟ್ ಫಸ್ಟ್ ಡೇನೇ ಲೇಟ್ ಆಯಿತು, ಯಾಕಂದರೆ ಸ್ವಲ್ಪ ಔಟ್ಸೈಡ್ ಹೋಗಿದ್ನ. ಸೊ ಅಲ್ಲಿಂದ ಬರಬೇಕಾದ್ರೆ ವೀಡಿಯೋ ರೆಡಿ ಇತ್ತು, 6ಗೆ ರೆಡಿ ಇತ್ತು, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ ಮನೆಗೆ ಬಂದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಜಸ್ಟ್ ಬ್ಯಾಗ್ ಇಟ್ಬಿಟ್ಟು ಫೋನಲ್ಲಿ ಚಾರ್ಜ್ ಕೂಡ ಇಲ್ಲ, ಒಂದು 10% ಇದೆ. ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ನನಗೆ ಲಾಸ್ಟ್ವರೆಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ನೋಡ್ತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಇನ್ನೂ ವೀಡಿಯೋ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ. ಮತ್ತು ಲೈಕ್ ಹುಮ್ಮಸ್ಸು ಅಂತಂದರೆ ಹಳೆ ವರ್ಡ್ ಅನ್ಕೋಬೇಡಿ, ಲೈಕ್ ಜೋಶ್ ಇರುತ್ತೆ. ನನ್ನ ಚಾನಲ್ಗೂ ಯಾರೋ ಒಬ್ಬರು ಸಬ್ಸ್ಕ್ರೈಬ್ ಆದ್ರಪ್ಪ, ನಾವು ಇನ್ಮೇಲೆ ವೀಡಿಯೋ ಮಾಡೋಣ ಅಂತ ಅನಿಸುತ್ತೆ. ಸೊ ಆ ರೀಸನ್ಗೆ ಇವತ್ತು ಒಂದು ಪ್ರಮೋಷನ್ ವೀಡಿಯೋ ಇತ್ತು. ಸೊ ನಾನೆಲ್ಲೋ ಇಲ್ಲೇ ಹತ್ರದಲ್ಲಿದೆ ಅಂತ ಒಪ್ಕೊಬಿಟ್ಟೆ. ನೋಡಿದ್ರೆ ಯಪ್ಪ ದೇವರೇ ತುಂಬಾ ದೂರ ಆಯಿತು ನನಗಂತೂ. ಬಟ್ ಅಲ್ಲಿ ಹೋಗಿದ್ದಕ್ಕೂ ತುಂಬ ಖುಷಿ ಆಯಿತು, ಯಾಕಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಯಾಕಂದರೆ ನಾವಿದ್ದಿದ್ದು ಚೈಲ್ಡ್ಹುಡ್ಡಲ್ಲೆಲ್ಲ ಆ ರೀತಿ ಪಾರ್ಕ್ಗೆ ಹೋಗಿ ಎಂಜಾಯ್ ಮಾಡೋದಾಗಲಿ, ಲೈಕ್ ಆ ಥರ ಫ್ಯಾಮಿಲಿಯಿಂದನೂ ಯಾರೂ ಆ ಥರ ಸಪೋರ್ಟ್ ಮಾಡ್ತಿರ್ಲಿಲ್ಲ ಹೋಗೋದಕ್ಕೆ. ಸೊ ಇವತ್ತು ಅಲ್ಲಿಗೆ ಹೋಗಿದ್ದಕ್ಕೆ ನನ್ನ ಚೈಲ್ಡ್ಹುಡ್ಡೇ ನಿಜವಾಗ್ಲೂ ನೆನಪಾಯಿತು, ನಾವು ಇದ್ದಿದ್ದ ಟೈಮಲ್ಲಿ ಈ ಥರ ಎಲ್ಲ ಇರಲಿಲ್ವಲ್ಲ ಅಂತ. ಸೊ ಆ ಪಾರ್ಕ್ ಹೋಗೋಕ್ಕಿಂತ ಮುಂಚೆ ನಾನು ನಮ್ಮ ಕಾಲೇಜಲ್ಲಿ ಇವತ್ತು ಹಾಲ್ ಟಿಕೆಟ್ ಇಸ್ಕೊಬರ್ಬೇಕಿತ್ತು. ಸೊ ನಾನು 4 years ಆದಮೇಲೆ ಎಕ್ಸಾಮ್ ಬರಿತಾ ಇದ್ದೀನಿ. ಸೊ ನನಗೇ ಒಂಥರ ನರ್ವಸ್ ಆಗೋಯ್ತು ಹೋಗೋದಕ್ಕೆ, ಕೇಳೋದಕ್ಕೆ ಹಾಲ್ ಟಿಕೆಟ್ನ. ಯಾಕಂದರೆ ನಾವು ಓದ್ತಿರೋ ಟೈಮಲ್ಲೇ ಲೈಕ್ ಹಾಲ್ ಟಿಕೆಟ್ನ ಕೇಳಿ ಈಸ್ಕೊಂಡು ಎಕ್ಸಾಮ್ ಬರೆದ್ರೆ ಒಂಥರ ನಾವು ಎಲ್ಲ ಓದಿರೋದೆಲ್ಲ ಆಗಿ ಆಮೇಲೆ ಹೋಗಿ ಈಸ್ಕೊಂಡ್ರೆ ಸ್ವಲ್ಪ ಎಲ್ಲರಿಗೂ ಮುಜುಗರ ಆಗುತ್ತೆ. ಸೊ ಅದಾದಮೇಲೆ ನಾವು ಈಸ್ಕೊಂಡು ಹೋಗಿದ್ದೆ ನಿಂಜಾ ಪಾರ್ಕ್ಗೆ. ಸೊ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ನಿಂಜಾ ಪಾರ್ಕ್ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಅವ್ರ ಮನೆ ಹತ್ರನೇ ಹೋಗಿ ಪಿಕಪ್ ಮಾಡ್ಕೊಂಡು ಬಂದ್ವಿ. ಅಡ್ರೆಸ್ ಗೊತ್ತಾಗಲಿಲ್ಲ. ಸೊ ಹಂಗೆ ಕಾಲಲ್ಲಿ ಇಟ್ಕೊಂಡೆ. ಸೀರಿಯಸ್ಸಾಗಿ ಹೇಳಬೇಕು ಅಂದರೆ ಈ ಸಿದ್ದರಾಮಯ್ಯ ಅವರು ಬಸ್ ಫ್ರೀ ಬಿಟ್ಟಿರೋದ್ರಿಂದನೇ ನಮ್ದು ಅರ್ಧ ದುಡ್ಡು ಸೇವ್ ಆಗ್ತಿದೆ. ಇಲ್ಲ ಅಂದಿದ್ರೆ ಸೀರಿಯಸ್ಸಾಗಿ ಈ ಬಸ್ಗೆ ನಮ್ದು ಅರ್ಧ ದುಡ್ಡು ಹೋಗ್ಬಿಡ್ತಾಯಿತ್ತು ಅನಿಸುತ್ತೆ. ಸೊ ಈ ನಮ್ಮ ಬಸ್ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಆ ದುಡ್ಡಲ್ಲಿ ದೇವರೇ ಅಷ್ಟು ಟ್ರಾವೆಲ್ ಅವ್ರು ಫ್ರೀ ಬಿಟ್ಟಿರೋದ್ರಿಂದ ಸ್ವಲ್ಪ ಯೂಸ್ ಆಗ್ತಿದೆ. ಸೊ ಅದಾದಮೇಲೆ ನಾನು ನನ್ನ ಫ್ರೆಂಡು ಅವಳು ಜ್ಞಾನ ಭಾರತಿ ಹತ್ರ ಬಂದರು. ಅಲ್ಲಿಂದ ನಾವು ಹೋಗಿದ್ದೆ ಮೆಜೆಸ್ಟಿಕ್ಕಿಂದ ಮತ್ತೆ ಇನ್ನೊಂದು ಬಸ್ಸು, ಅಲ್ಲಿಂದ ಮತ್ತೆ ಇನ್ನೊಂದು ಆಟೋ ಮಾಡ್ಕೊಂಡು ಹೋದ್ವಿ, ಗೊತ್ತಾಗಿಲ್ಲ ಅಂತ. ಆಮೇಲೆ ಅಲ್ಲೋಗಿ ನೋಡಿದ್ರೆ ಅಲ್ಲಿ ಡೈರೆಕ್ಟ್ ಪಾರ್ಕ್ ಹತ್ರನೇ ಬಸ್ ಹೋಗ್ತಾಯಿತ್ತು. ಆವಾಗ ಅನಿಸ್ತು ಅಯ್ಯೋ ಸುಮ್ಮನೆ 250 rupees ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡು ಹೋದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು 4-5 times ಮೀಟ್ ಆಗಿದ್ದೀವಿ. ಆದಾಗೆಲ್ಲ ಕರೆಕ್ಟಾಗಿ ಊಟನೇ ಮಾಡಲ್ಲ ನಾವು. ಸೊ ಇವತ್ತು ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಹೋಗಿದ್ದು ಲೊಕೇಶನ್ ಹತ್ರನೇ ಒಂದು ಹೋಟೆಲ್ ಇತ್ತು. ಫಸ್ಟು ಊಟ ಮಾಡಿಬಿಡೋಣಪ್ಪ ಅಂದ್ಬಿಟ್ಟು ಊಟ ಮಾಡ್ಕೊಂಡ್ವಿ. ಯಾಕಂದರೆ ಆಮೇಲೆ ತಿನ್ನೋಣ ವೀಡಿಯೋ ಮಾಡಿಬಿಡೋಣ ಅನ್ನೋ ಟೆನ್ಷನ್ಗೆ ನಾವು ತಿಂತಾನೆ ಇರಲಿಲ್ಲ. ಹೋಗೋಷ್ಟರಲ್ಲಿ ಟೈಮ್ ಬೇರೆ ಆಗ್ತಿತ್ತಾ, ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಅದರಿಂದನೇ ಅರ್ಧ ಗ್ಯಾಸ್ಟ್ರಿಕ್ ಎಲ್ಲ ಆಗಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು. ಸೊ ಅದಕ್ಕೇ ಫಸ್ಟ್ ಇಳಿದ ತಕ್ಷಣವೇ ಅಲ್ಲೇ ನಾನು ನನ್ನ ಫ್ರೆಂಡು ಊಟ ಮಾಡ್ಕೊಂಡ್ವಿ. ಅವರು ರೋಟಿ ತೊಗೊಂಡು ತಿಂದರು, ನಾನು ಫುಲ್ ಮೀಲ್ಸ್ ತೊಗೊಂಡು ಊಟ ಮಾಡಿದ್ವಿ. ಅದಾದಮೇಲೆ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 250 rupees ಸುಮ್ಮನೆ ಲಾಸ್ ಆಯಿತು ಅಂದ್ಕೊಂಡು ಮನಸ್ಸಲ್ಲಿ ಮತ್ತೆ ಏನೂ ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ಅಂದ್ಕೊಂಡು ಹೋದ್ವಿ. ಪ್ರತಿ ಸತಿನೂ ಹಿಂಗೆ ಮಾಡ್ಕೊಳ್ತೀವಿ ನಾವು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗ್ಬಿಡೋಣ ಅಂದ್ಕೊಳ್ತೀವಿ, ಅವ್ರು ಕೂಡ ಪ್ರಮೋಷನ್ ದುಡ್ಡು ಬರೀ ಆಟೋಗೆ ಹೋಗ್ಬಿಡುತ್ತೆ ನಮಗೆ. ಸೊ ಅದೆಲ್ಲ ಆದಮೇಲೆ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗಂತೂ ಫುಲ್ ಶೆಕೆ ಆಗಿಬಿಡ್ತು. ನಾನು ಏನಾದರೂ ಒಂದು ಅಂದ್ಕೊಂಡೋಗಿರ್ತೀನಿ, ಹಂಗೆ ಮಾಡೋಣ ವೀಡಿಯೋ, ಹಿಂಗೆ ಮಾಡೋಣ, ಮತ್ತು ಅಲ್ಲೆಲ್ಲ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿರ್ತೀನ. ಅಲ್ಲಿಗೆ ಹೋದ್ಮೇಲೆ ಒಂಥರ ಸುಸ್ತಾಗಿ ಟಯರ್ಡಾಗಿ ಅಪ್ಪ ಸಾಕು ಅಲ್ಲಿಂದ ಹೊರಟ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಸೊ ಇಲ್ಲಿ ನಾನು ನನ್ನ ಫ್ರೆಂಡ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ.
ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅಲ್ಲೆಲ್ಲ ಚಿಕ್ಕ ಮಕ್ಕಳೇ ಇದ್ದಿದ್ದು. ನಾನು ನನ್ನ ಫ್ರೆಂಡೇ ಇಬ್ಬರು ಸ್ವಲ್ಪ ಏಜಲ್ಲಿ ದೊಡ್ಡವ್ರು ಇದ್ದಿದ್ದು. ನಮಗೇ ಒಂಥರ ಮುಜುಗರ ಅನಿಸ್ತಿತ್ತು. ನನಗೇನು ಭಯ ಅಂದರೆ ನಾನಿರೋ ವೆಯ್ಟ್ಗೆ ಇದೆಲ್ಲ ಎಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೋ ಅನ್ನೋದೇ ನನಗೆ ಭಯ ಆಗಿಬಿಟ್ಟಿತ್ತು. ಸೊ ಹಂಗೆ ನಿಧಾನವಾಗಿ ನಡ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗ್ ಭಯನೇ ಇತ್ತು. ಅಂದರೆ ಚಿಕ್ಕ ಮಕ್ಳು ಆಡೋ ಜಾಗದಲ್ಲಿ ನಾವು ಆಡ್ತಾ ಇದ್ದೀವಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಫೋನ್ ನನ್ನ ಹತ್ರ ಇತ್ತು. ಅವ್ರ ಹಸ್ಬೆಂಡ್ ಕಾಲ್ ಮಾಡಿದ್ರು ಅಂದ್ಬಿಟ್ಟು ನನ್ನ ಫ್ರೆಂಡು ಬಂದು ಇಸ್ಕೊಳ್ತಾ ಇದ್ದರು. ಸೊ ಇದೆಲ್ಲ ಒಂಥರ ಫನ್ ಮೂಮೆಂಟು. ನಿಜ ಹೇಳಬೇಕು ಅಂದರೆ ತುಂಬಾ ಮೆಮೊರಬಲ್ ಆಗಿರುತ್ತೆ. ಸೊ ಇದೇ ರೀತಿ ಕಂಟೆಂಟ್ ವೀಡಿಯೋ ನನ್ನ ವ್ಲಾಗಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಇದೇ ರೀತಿ ಎಂಜಾಯ್ ಮಾಡಿಕೊಂಡು ವೀಡಿಯೋಸ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿಸಿ, ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿಸಿ. ಅಷ್ಟೇ, ಇನ್ನೇನು ಜಾಸ್ತಿ ಕೇಳೋಕ್ಕೆ ಹೋಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ. ಏನು ಈ ಥರ ಪೆಕ್ರಿ ಥರ ಆಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ಸೊ ಅಲ್ಲಿ ನಡೆಯೋಕ್ಕೆ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್.